ಸಚಿವರು ಫ್ಯಾಕ್ಟ್ರಿ ಮಾಡ್ತಾರತ್ರಿ, ಭೂಮಿ ತೊಗೊಳಕತ್ತಾರ ರೀ. ಅದನ್ನು ನಾವು ಕೊಡೋಕೆ ಯಾರು ರೈತರು ತಯಾರಾಗಿಲ್ಲ ರೀ. ಎಲ್ಲರೂ ಕಣ್ಣೀರಲ್ಲೇ ಕೈ ತೊಳಿಲಾಕತ್ತಾರ ರೀ. ಏನೂ ಗೊತ್ತಿಲ್ಲ ರೀ ನಮಗೆ. ಬಂದು ಒಮ್ಮಿದೊಮ್ಮೆಲೆ ಹೊಲ ಹಾಳಾಕತ್ರ ನಮ್ಗೆ ಏನು ಗೊತ್ತಾಕೈತೆ ರೀ. ನಮ್ಮ ಗಂಡರು ಮಕ್ಕಳು ಎಲ್ಲರೂ ರೈತರು ಭಾಳ ಕಷ್ಟಪಟ್ಟು ಭೂಮಿ ಉಳಿಸ್ಕೊಂಡು ಕಾಪಾಡ್ಕೊಂಡು ಬಂದೀವಿ ರೀ ನಾವು. ಭಾರಿಕಲ್ಲ ನಮ್ಮ ಮನೆಯವ್ರು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ನಮ್ಮ ಹಿರಿಯರು ಭಾಳ ಕಷ್ಟಪಟ್ಟು ದುಡ್ದು ಆಸ್ತಿ ಗಳಿಸ್ಯಾರ ರೀ. ಅವ್ರು ಯಾರಿಗೆ ಮೋಸ ಮಾಡಿ ಆಸ್ತಿ ಗಳಿಸಿದ್ರೆ ಹೋಗ್ಲಿ ಬಿಡು ಅನ್ಬೋದಿತ್ತು. ಆದರೆ ನಮ್ಮ ಹಿರಿಯರು ಮೋಸ ಮಾಡಿಲ್ಲ. ಅವ್ರು ಭಾಳ ಬೆವರ ಸುರಿಸಿ ಕಷ್ಟಪಟ್ಟು ದುಡ್ದು ಆಸ್ತಿ ಗಳಿಸ್ಯಾರ ರೀ. ಅವ್ರ ಮಕ್ಕಳು ಕೂಡ ಹಾಗೆ ಕಾಪಾಡ್ಕೊಂಡು ಬಂದಾರ ರೀ. ನಮ್ಮ ಅಣ್ಣ ತಮ್ಮರು ಎಲ್ಲ ಭಾಳ ಚಲೋ ಅದಾರ ರೀ. ಅವ್ರಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ ರೀ ನಮ್ಮ ಆಸೆ. ಅವರು 2 ಎಕರೆ ಬದಲು 3 ಎಕರೆ ಕೊಡ್ತೀನಲ್ಲ, ನಿಮ್ಗೇನು ನಷ್ಟ ಆಗ್ತೈತೆ ಅಂತ ಹೇಳ್ತಾರೆ ರೀ. ನಮ್ಗೆ ಬೇಡ್ರಿ, 3 ಎಕರೆನೂ ಬೇಡ. ನಮ್ಮ ಹಿರಿಯರ ಆಸ್ತಿನೇ ಬೇಕು. ನಾವು ಅಲ್ಲೇ ಇರಬೇಕು, ನಾವು ಅಲ್ಲೇ ಜೀವ ಕೊಡಬೇಕು. ನಾವು ಆ ಹೊಲ ಬಿಟ್ಟು ಎಲ್ಲಿ ಹೋಗೋಕೆ ಇಷ್ಟ ಇಲ್ಲ ನಮ್ಗೆ. ನಾವು ಕಷ್ಟಪಟ್ಟು ದುಡ್ದು ಕುರಿ ಕೋಳಿ ಎಲ್ಲನೂ ಮಾಡೀವಿ. ಯಾಕೆ ಆ ಹೊಲ ಉಳಿಲಿ ಅಂತ ದುಡ್ದೀವಿ. ನಾವು ಕಳ್ಕೊಬಹುದಿತ್ತಂದ್ರೆ ಕಳ್ಕೊಬೋದು, ಚೈನಿ ಮಾಡ್ಬೋದಿದ್ರೆ ಅವಾಗೇ ಮಾಡ್ತಿದ್ದೀವಲ್ಲ ರೀ ನಾವು. ನಮ್ಮ ಹಿರಿಯರು ಹೋದ ಮರ್ದಿನೇ ಮಾರ್ಕೊಂಡು ನಾವು ಏನೆಲ್ಲ ಮಾಡ್ಬೋದಿತ್ತಲ್ಲ. ಬೇಡ, ಅವ್ರ ಹೆಸರು ಉಳಿಲತ್ತೇಳಿ ಇಷ್ಟೆಲ್ಲ ಕಷ್ಟಪಟ್ಟಿವಿಲ್ರಿ ನಾವು. ಈಗ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ್ರಿ ಸರ್. ದಯವಿಟ್ಟು ಸಚಿವರಿಗೆ ಕೈ ಮುಗಿದು ಕೇಳ್ಕೊತೀನಿ ರೀ. ಅವ್ರನ್ನ ಪಾಲಿ ಧರ್ಮರಾಜ ಆಗಬೇಕು ಅಷ್ಟೇ. ಬೇಡ್ರಿ, ನಮಗೆ ಯಾವ ಉದ್ಯೋಗನೂ ಬೇಡ. ಭೂಮಿ ತಾಯಿ ನಂಬ್ಕೊಂಡು ಬದುಕಿರೋ ಜನ ನಾವು. ರೈತರಿಗೆ ಅನ್ಯಾಯ ಆಗೋದು ಬೇಡ ರೀ. ಆ ಭೂಮಿ ತಾಯಿ ನಮ್ಮ ಕೈ ಬಿಟ್ಟು ಹೋಗಬಾರ್ದು. ನಾವು ಮಣ್ಣಿನೇ ನಂಬ್ಕೊಂಡೀವಿ. ಆ ಭೂಮಿ ತಾಯಿ ನಮಗೆ ನೀರು ಇರಲಿಲ್ಲ ಮೊದಲು. ಇತ್ತೀಚೆಗೆ ನಮ್ಮ ಭೂಮಿ ತಾಯಿ ನೀರು ಕೊಟ್ಲಲ್ಲ ಅಂತ ನಾವು ಭಾಳ ಖುಷಿಯಿಂದ ಅದೀವಿ. ಈಗ ಕೊಟ್ಟು ಕಸ್ಕೊಂಡ್ಬಿಟ್ರೆ ನಮ್ಗೆ ಏನಾಗ್ತೈತೆ ರೀ. ಹೀಗೆ ಸತ್ತು ಬಿಡಬೇಕು ಅನ್ನಿಸ್ತೈತೆ ರೀ. ನಮ್ಗೆ ಭೂಮಿ ತಾಯಿ ನಮಗೆ ನೀರು ಕೊಟ್ಟಾಳ್ರಿ. ಈಗ ನೀರು ಕೊಟ್ಟಾಳ, ಅದನ್ನು ಕಸ್ಕೋಬೇಡ್ರಿ ದಯವಿಟ್ಟು. ಕೈ ಬಂದಿರೋ ತುತ್ತು ಬಾಯಿ ಬರೆದಿರೋ ಹಾಗೆ ಮಾಡಬೇಡ್ರಿ. ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತ ನಾವು ಬಯಸ್ತೀವಿ ರೀ. ನಾವು ರೈತರ ಮಕ್ಳು ಅದ ರೀ. ನಮ್ಮ ಮಕ್ಳು ಯಾರು ನೌಕರಿ ಮಾಡಾಕತ್ತಿಲ್ಲ, ಆ ಭೂಮಿನೇ ನಂಬ್ಕೊಂಡಾರ್ರಿ. ನಮ್ಮ ಮಕ್ಳು ಯಾವ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ ರೀ. ಅವ್ರು ದನ ಕುರಿ ಕೋಳಿ ಮಾಡಿ ಜೀವನ ಮಾಡಾಕತ್ತಾರ. ಯಾಕೆ ಆಸ್ತಿ ಕಳ್ಕೊಬಾರ್ದು ಅಂತ ಅವ್ರ ಆಸೆ. ನಮ್ಮ ಮನೆಯವರು ಭಾಳ ಕಷ್ಟಪಟ್ಟಾರಿ ಸರ್. ದಯವಿಟ್ಟು ಅವ್ರು ದುಡ್ದಿರೋದು ನೆನೆಸ್ಕೊಂಡ್ರೆ ನನಗೆ ಭಾಳ ಕಷ್ಟ ಆಗ್ತೈತೆ ರೀ. ಭಾಳ ದುಡ್ದಾರ್ರಿ. ಭೂಮಿ ನುಂಬ್ಯಾರಿ ಅವರು. ಬೇರೆ ಯಾರಿಗೂ ಮೋಸ ಮಾಡಿಲ್ಲ. ಯಾರು ದುಡ್ಡನ್ನು ತಿಂದಿಲ್ಲ ಅವರು. ಅವಾಗ ನೀರಿಲ್ದೇ ದುಡ್ದು ಒಣ ಬೇಸಾಯ ದುಡ್ದು ಈಗ ಇತ್ತೀಚೆಗೆ ಒಂದು 8-9 ವರ್ಷ ಆಯಿತು ಬೋರಿ ನೀರು ಬಿದ್ದು. ಈಗ ತಾನೇ ಸ್ವಲ್ಪ ಚಲೋ ಆಗ್ಯದ್ರಿ. ಈಗ ಚಲೋ ಆಗಿರೋ ಟೈಮಲ್ಲಿ ಕಸ್ಕೊಂಡ್ಬಿಟ್ರೆ ನಮ್ಗೆ ಹೆಂಗೆ ಆಗ್ತೈತೆ ರೀ ಸರ್. ಬೇಡ್ರಿ, ನಮ್ಗೆ ಎಲ್ಲಿ ಭೂಮಿ ಬೇಡ, ನಮ್ಗೆ ಯಾವ ನೌಕರಿನೂ ಬೇಡ, ಏನೂ ಬೇಡ್ರಿ. ನಮಗಿದೆ ಆಸ್ತಿ. ನೀರು ನಮ್ಗೆ ಅವಶ್ಯಕತೆ ಇದ್ದಿಲ್ಲ. ನಾವು ಮ್ಯಾಗ ದೇವ್ರು ಕೊಡೋ ಇರ್ತಿದ್ರಿ. ಮ್ಯಾಗಿನ ದೇವ್ರು ನಮ್ಗೆ ಕೊಟ್ಟೆ ಕೊಡ್ತಿದ್ದಾರೆ. ಭೂಮಿ ತೊಗೊಳೋದು ನೀರು ಕೊಟ್ಟು ಭೂಮಿ ತೊಗೊಳೋದು ಏನು ಅವಶ್ಯಕತೆ ಇತ್ತು? ಬೇಡ್ರಿ ಸರ್, ದಯವಿಟ್ಟು ಇಂಥ ಅನ್ಯಾಯ ಮಾಡಬೇಡ್ರಿ. ಕೈ ಮುಗಿದು ಕೇಳ್ಕೊತೀವಿ ರೀ. ಕೈ ಮುಗಿದು ಕೇಳ್ಕೊತೀವಿ ರೀ ಸರ್. ಇಂದುಮತಿ ಶ್ರೀಶೈಲ ತಿಲ್ಲಾಡ್ರಿ. ನಮ್ಮ ದಿವಸದ ಅವ್ರು ಬರ್ಕೊಂಡಿರೋದು ಹೋಗ್ತೈತೆ ಅಂತ ಹೇಳ್ತಿರೋದು 20 ಎಕರೆ ಹೊಂಟೈತ್ರಿ. ಹಾಂ ರೀ, ಬಂದೈತ್ರಿ. ಆದ್ರೆ ನೋಟಿಸ್ ಕಳಿಸ್ಯಾರ. ಹಿಂದೆಲ್ಲ ನಾಳೆ ಬಿಡ್ಬೋದತ್ ಈ ಧೈರ್ಯದಾಗಿದ್ದೀವಿ ರೀ ನಾವು. ಒಮ್ಮಿದೊಮ್ಮೆಲೆ ನಿನ್ನೆ ಹೊಲ ಹಾಳಾಕ್ ಬಂದಾರ. ನಮ್ಮ ನಿಧಿ ಹೊಡೆದು ಬಿಟ್ಟೈತ್ರಿ. ಹ್ಯಾಂಗೆ ಮಾಡೋದ್ರಿ? ನಮ್ಮ ಮನೆಯವ್ರಿಗೆ ಆರೋಗ್ಯ ಸ್ಥಿತಿ ಗಂಭೀರ ಇದೆ. ಅವ್ರಿಗೆ ಬರೋಕ್ಕಾಗಲಿಲ್ಲ, ಮನೇಲಿ ಅದಾರೆ ಅವ್ರು. ದಯವಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಆಸ್ತಿನ ಉಳಿಸ್ಕೊಡ್ರಿ. ಕೈ ಮುಗಿದು ಕೇಳ್ಕೊತೀವಿ ರೀ. ಸಚಿವರಿಗೆ ಹೋಗಿ ಹೇಳ್ರಿ. ನಮ್ಮ ಮಕ್ಳು ಅದಾರ. ನಾವು ಮಕ್ಳಿಗೆ ಮುಂದೆ ನಮ್ಮ ಮಕ್ಳು ಸದಕ್ಕೆ ಅನ್ನತ್ತಾರೆ, ಮಮ್ಮಿ ನಾವು ಸಾಲಿ ಕಲ್ತು 10ನೇತೆ ಮುಗಿಸಿ ನಾವು ರೈತರ ಆತೇವೆ. ನಮ್ಗೆ ರೈತರು ನಾವು ಹೊಲ್ದಾಗ ಬೆಳಿತೇವೆ, ನಾವು ಹೊಲ್ದಾಗ ದುಡಿತೇವೆ ಅನ್ನಕತ್ತಾರ ರೀ. ಅದಕ್ಕೆ ನಾವು ಭೂಮಿ ಅಂತೂ ಬಿಟ್ಟು ಕೊಡಂಗಿಲ್ಲ ರೀ. ನಮ್ಮ ಗಂಡದಾರು ಕುಡುಕರು ಮುಂದೆ ನಮ್ಮ ಮಕ್ಳಿಗೆ ರೈತರ ಆಗೋಕ್ಕೆ ಸಲಿಂದ ಇದು ಮಾಡಿದಾರೆ. ಈಗ ಏನದ ಕುಡುಕರು ಈಗ ರೊಕ್ಕ ಬರೋಣ ಎಲ್ಲ ಹಾಳು ಮಾಡ್ತಾರೆ ರೀ. ನಮಗೆ ಭೂಮಿ ಉಳಿತೈತೆ ಅಂದ್ರೆ ಉಳಿಯಂಗಿಲ್ಲ. ಅವ್ರು ರೊಕ್ಕ ತೊಗೊಂಡು ನಾವೇನು ಮಾಡಲ್ಲ ರೀ. ರೊಕ್ಕ ನಮ್ಗೆ ಅವಶ್ಯಕತೆ ಇಲ್ಲ ರೀ. ನಮಗೆ ಈ ನೀರಿನ ಅವಶ್ಯಕತೆ ಇಲ್ಲ. ನೀರು ಕೊಟ್ಟು ಈ ಭೂಮಿ ತೋತಾರ ಗೊತ್ತಿದ್ರೆ ನಮ್ಗೆ ನೀರೇ ಬೇಡತ್ತಿದ್ದೇವೆ ನಾವು. ಈ ನೀರು ಕುಡಿದ್ರೆ ಏನು ಹರ್ಕತ್ತಾಗಿತ್ತು ನಮಗೆ? ನೀರನ್ನು ಬೇಡ. ಮ್ಯಾಗ ಮಳೆ ಕೊಡೋದು ದೇವ್ರು ಹೆಂಗಾದ್ರೆ ಕೊಟ್ಟೆ ಕೊಡ್ತಿದ್ದು. ಅದ್ರ ಮ್ಯಾಗ ನಮ್ಗೆ ಭೂಮಿ ಬೆಳೆ ಬಂದೇ ಬರ್ತಿದ್ವು ಅಲ್ಲ. ಇದು ಕೊಟ್ಟು ಇದು ಇಟ್ಟು ಮೋಸ ಮಾಡೋದು ಏನು ಹರ್ಕತ್ತಾಗಿತ್ತು? ನಮ್ಗೆ ಏನು ಇಲ್ರಿ ಸರ್. ನಮ್ಗೆ ಭೂಮಿ ನಮಗೆ ಬೇಕ್ರಿ. ನನ್ನ ಮನೆಯವ್ರ ಹೆಸರಲ್ಲಿ 6.5 ಎಕರೆ ಐತ್ರಿ. ನಮ್ಮ ಅತ್ತೆ ಹೆಸರಲ್ಲಿ 3 ಎಕರೆ ಐತ್ರಿ. ನಮ್ಗೆ ಟೋಟಲ್ 10 ಎಕರೆ ಐತ್ರಿ. ನೋಟಿಸ್ ಮತ್ತು ಮೊದಲು 3 ನೋಟಿಸ್ ಬಂದವ್ರಿ. ಈಗ ಕೆಲವೊಂದು ಜನ ಈಗ ಏನದಾರೆ ಗಂಡದಾರ ಕೊಡ್ತೀನತ್ತಾರ್ರಿ, ಹೆಣ್ರು ಕೊಡಲ್ರಿ. ಈಗ ಅಂತಾರೆ ಕೊಡೋರು ಕೊಡ್ತೀನತ್ತಾರ, ನಿಮ್ದು ಏನೈತಿ ಅಂತ ಅವ್ರು ಸರ್ ಹೇಳ್ತಾರೆ ರೀ. ಕೊಡೋರು ಕೊಡ್ತೀನಂದ್ರೆ ಮನ್ಯಾಗ ಗಂಡ್ಮಕ್ಳು ಕುಡುಕ್ರು ಗಂಡ್ಮಕ್ಳು ಇರ್ತಾರೆ ರೀ. ಒಬ್ರು ಸಾಲ ಮಾಡ್ಕೊಂಡಿರ್ತಾರೆ ರೀ. ಏನೋ ಅವ್ರು ವೈಯಕ್ತಿಕ ಮಾಡಿರ್ತಾರೆ. ಇಲ್ಲ ನಾವು ಹೊಲ ಮಾರಿ ಕೊಡ್ತೀವಿ ಅಂತ ಅಂದಿರ್ತಾರೆ. ಹೊಲ ನಾವು ಮೊದಲಾದ್ರೂ ಹೊಲ ಮಾರಿ ಕೊಟ್ಟಿಲ್ರಿ ಅವ್ರಿಗೆ. ಹೊಲ ಮಾರ್ತೀನಂದ್ರೂ ನಾವು ಜಗಳ ಜುಬುಟಿ ಮಾಡಿ ಹೊಲ ಉಳಿಸ್ಕೊಂಡಿದ್ದೇವ್ರಿ. ಎದರ್ಕಲ್ಲ ಉಳಿಸ್ಕೊಂಡಿದ್ದೇವೆ? ನಮ್ಗೆ ಮಕ್ಳಿಗೆ ಇರಲಿ, ಮುಂದೆ ನಮ್ಮ ಮಕ್ಳು ರೈತರ ಆಲತ್ತೆ ನಾವು ಉಳಿಸ್ಕೊಂಡಿದ್ದೆವು. ಈಗಿದ್ರೆ ಏನದ ಇಲ್ಲ ನೀವು ಹೊಲನೇ ಇದು ಮಾಡ್ರಿ ಹಂಗೆ ಹಿಂಗೆ ತತ್ತಾರ್ರಿ ಇವರು. ಅದು ನಮಗೆ ಬ್ಯಾಡ್ರಿ. ನಮ್ಗೆ ಏನದ ನೀರು ಕೊಟ್ಟು ಇದು ಮಾಡಿ ಅದು ಮಾಡಿ ಏನು ನಮಗೆ ಅದ್ರದ್ದು ಹರ್ಕತ್ನೂ ಇಲ್ರಿ. ನಮ್ಗೆ ಒಟ್ಟು ನಮ್ಗೆ ನಮ್ಮ ಭೂಮಿ ಬೇಕ್ರಿ.
ನಂದು ಪ್ರೇಮ ತಿಲ್ಯಾಳ್. ಅವರು ಕೊಡ್ತೀನತ್ತಾರಿ ಈಗ ಅವ್ರು ಏನಂದ್ರಿ ಇಲ್ಲ ಹೊಲನೇ ಕೊಡ್ತೀನತ್ತಾರ, ನಿಮ್ದು ಏನೈತಿ ಕೊಡೋರು ಯಾಕೆ ಬೇಡ ಅಂತಿರತ್ತಾರ. ಈಗ ನಾನು ಗಂಡನೇ ಕೊಡ್ತೀನಿ ಅಂದ್ರೆ ನಾ ಕೊಡಕ್ಕೆ ರೆಡಿ ಇಲ್ರಿ. ನಾನು ಹೆಣ್ತಿದ್ದೀನಿಲ್ರಿ, ನಾ ಕೊಡಕ್ಕೆ ರೆಡಿ ಇಲ್ರಿ. ಗಂಡು ಕೊಡ್ತೀನಿ ಅಂದ್ರೆ ಹೆಣ್ತಿ ಬೇಡೇನ್ರಿ. ಈಗ ಗಂಡ ಅಟ್ಟೆ ಅವನಿಗೆ ಅವ ಕೊಡ್ತೀನಂದ ಅವನೇ ಅಷ್ಟು ಹರ್ಕತ್ತದ. ಹಿಂದೆ ಹೆಣ್ರು ಮಕ್ಳು ಏನು ಹೊಯ್ಕೋತ ಹೋಗೋದು ಅದೇನಿಂದ ಭೂಮಿ ಕೊಟ್ಟು ಹಿಂದೆ ಹೆಣ್ರು ಮಕ್ಳಿಗೆ ಅಂದ ಬರ್ತಾವ ಕುಡಿತಾನ ರೊಕ್ಕ ಆಡ್ತಾರ ಚೈನಿ ಮಾಡ್ತಾರ. ಹಿಂದೆ ಹೆಣ್ರು ಮಕ್ಳು ಏನು ಮಾಡೋದೈತಿ ಅಂದ ಅದ್ರ ಕಲ್ಲಾಗ ಏನದ ನಾವು ಒಟ್ಟು ಭೂಮಿ ಕೊಡಂಗಿಲ್ಲ. ನಮ್ಮ ಗಣದ್ಯಾರು ನಮ್ಗೆ ಕೊಡ್ತೀನ ಅಂದ್ರೆ ಭೀ ನಾವು ಮತ್ತು ನಮ್ಮ ಮಕ್ಕಳು ನಾವು ಕೊಡಂಗಿಲ್ಲ. ನಮ್ಮ ಮಕ್ಳಿಗೆ ಮುಂದೆ